ಮಂತ್ರಾಲಯ ಮಠವು ಮುಸ್ಲಿಮರ ಆಸ್ತಿಯಂತೆ, ಶೃಂಗೇರಿ ಪೀಠದಲ್ಲೂ ವಕ್ಫ್ ಪಾಲಿದೆಯಂತೆ. ಪರೋಕ್ಷವಾಗಿ ಆಸ್ತಿ ಹಕ್ಕು ಚಲಾಯಿಸಿದ ಸಿಎಂ ಇಬ್ರಾಹಿಂ. ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ, ಇವರ ಅಲ್ಲಾಹುಗೂ, ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು. ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು. ನೀವು ನಿಮ್ಮ ಧರ್ಮ ಭಾರತಕ್ಕೂ ಇಸ್ಲಾಂ ಧರ್ಮಕ್ಕೂ ಏನ್ ಸಂಬಂಧ? ನವಾಬರೇ ಭಾರತಕ್ಕೆ ವಲಸೆ ಬಂದಿದ್ದು. ಇಬ್ರಾಹಿಂ ಮಾತಿಗೆ ಪ್ರತಾಪ್ ಸಿಂಹ, ರಾಯರ ಭಕ್ತರ ರೋಷ ವೇಷ. ಏನ್ ಮಾಡ್ತಾರೆ ಅಂತಂದ್ರೆ, ಈ ದೇಶನ ಕೇವಲ ಒಂದು ತತ್ವದ ರಾಷ್ಟ್ರವನ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಬಹಳ ಅಪಾಯಕಾರಿ ಅಂತ, ಹಾಗಾಗಿ ಬಿಡಬಾರ್ದು. ಭಾರತವನ್ನ ಒಂದೇ ಧರ್ಮದ ರಾಷ್ಟ್ರವಾಗಿಸುವ ಯತ್ನ, ರಾಜಕೀಯ ಲಾಭಕ್ಕೆ ಕೆಲವರ ಪ್ರಯತ್ನ. ಮೈಸೂರಿನಲ್ಲಿ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಆರೋಪ. ಬಡವರ ರೇಷನ್ ಕಾರ್ಡ್ ರದ್ದು ರಂಪಾಟ, ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ. ಗ್ಯಾರಂಟಿ ಬೇಡ, ಪಡಿತರ ಬೇಕು. ಅಶೋಕ್ ಮುಂದೆ ಮಹಿಳೆಯರ ಅಳಲು. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ವಕ್ಫ್ ಬೋರ್ಡ್ ನಮ್ಮ ರಾಯರ ಮಂತ್ರಾಲಯ ಮಠ, ಗುರು ರಾಘವೇಂದ್ರ ಸ್ವಾಮಿಯ ಮಂತ್ರಾಲಯದ ಮಠದ ಜಾಗವನ್ನು ಕೂಡ ನಂದು ಅಂತೇಳಿ ಹೇಳ್ತಾ ಇದೆ. ಕೈ ಇಟ್ಟಿದ್ದೆಲ್ಲವೂ ಕೂಡ ನಂದೇ ಅಂತೇಳಿ ಹೇಳ್ತಾ ಇದೆ ವಕ್ಫ್ ಬೋರ್ಡ್. ಬಡವರ ಭೂಮಿ ಆಯಿತು, ಶಾಲೆ ಆಯಿತು, ದೇವಸ್ಥಾನದ ಜಾಗವನ್ನ ನುಂಗಿ ನೀರು ಕುಡಿಯೋದಕ್ಕೆ ಹೊರಟಿದೆ ವಕ್ಫ್ ಬೋರ್ಡ್. ಈಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ಆ ಮಠವನ್ನ ನುಂಗಲು ಹೊರಟಿದ್ದ ವಕ್ಫ್ ಬೋರ್ಡ್. ಮಂತ್ರಾಲಯದ ರಾಯರ ಮಠ ವಕ್ಫ್ ಭೂಮಿಯಂತೆ, ವಕ್ಫ್ ಆಸ್ತಿಯಂತೆ. ಬೃಂದಾವನಕ್ಕೆ ಅದೋನಿ ನವಾಬ ಜಾಗ ಕೊಟ್ಟಿದ್ದಂತೆ. ಹೀಗಾಗಿ ಮಂತ್ರಾಲಯದ ಭೂಮಿ ವಕ್ಫ್ ತನ್ನದು ಅಂತೇಳಿ ಹೇಳ್ತಾ ಇದೆಯಂತೆ. ಮಾಜಿ ಕಾಂಗ್ರೆಸ್ಸಿಗ ಸಿಎಂ ಇಬ್ರಾಹಿಂ ಹೀಗೊಂದು ವರಸೆಯನ್ನ ತೆಗೆದಿದ್ದಾರೆ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠ, ರಾಘವೇಂದ್ರ ಸ್ವಾಮಿಯ ಬೃಂದಾವನ, ಈ ಜಾಗ ವಕ್ಫ್ ಬೋರ್ಡ್ ನಂದು ಅಂತೇಳಿ ಹೇಳ್ತಾ ಇದೆ. ಬಡವರ ಭೂಮಿ ಆಯಿತು, ಸರ್ಕಾರಿ ಜಾಗ ಆಯಿತು, ಶಾಲೆ ಆಯಿತು, ದೇವಸ್ಥಾನಗಳಾಯಿತು, ಗುಡಿ ಗೋಪುರಗಳಾಯಿತು, ಮಠ ಮಾನ್ಯಗಳಾಯಿತು. ಈಗ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ